ಅದರಲ್ಲಿ ಕೇಳ್ತಾ ಇದ್ದೀವಿ. ಸರ್ಕಾರ ಒಪ್ಕೊಳ್ತಿಲ್ಲ ಗೊತ್ತಿಲ್ಲ, ಇದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಕಳೆದ 2 ವರ್ಷದಿಂದ ತಮ್ಮ ಗಮನಕ್ಕಿರಲಿ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀವಿ. ಸರ್, ಈಗ ಕೇಂದ್ರ ಸರ್ಕಾರ ಒಪ್ಪಬೇಕಲ್ಲ? ಅಲ್ಲ, ನಮ್ಮ ಸ್ಟೇಟ್ಲಿಂದ ನಾವು ಮಾಡ್ಬೋದು, ನಮ್ಮ ಸ್ಟೇಟ್ಲಿಂದ ಮಾಡ್ಬೋದು. ಸರ್, ಈಗ ಸುರ್ಜೇವಾಲಾ ಅವರು ಬಂದಿದ್ದಾರೆ, ತಮ್ಮ ಶಾಸಕರ ಒಂದು ಅಸಮಾಧಾನಗಳು ಎಲ್ಲವನ್ನೇ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಒಗ್ಗಟ್ಟು ಪ್ರದರ್ಶನ ಆಗ್ತಿದೆ. ಅಲ್ಲ ರೀ, ನೋಡಿ, 140 ಶಾಸಕರು ಇರ್ತಕ್ಕಂಥ ನಮ್ಮದು ಪಕ್ಷ ಇದೆ. ಅಸಮಾಧಾನ ಅಂತಕ್ಕಂಥದ್ದು ಸಹಜ. ನಾನು ಯಾವಾಗಲೂ ಅದು ಹೇಳೋದು, ಡಿಸೆಂಟ್ ಇಸ್ ಎಸೆಂಟ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತೀವಿ. ಅಂದರೆ ಭಿನ್ನಾಭಿಪ್ರಾಯಗಳು ಇರಲೇಬೇಕು. ಭಿನ್ನಾಭಿಪ್ರಾಯ ಇದ್ದ ತಕ್ಷಣ ಐತಂದ ತಕ್ಷಣವೇ ಅವರೇನು ಪಕ್ಷದ ವಿರುದ್ಧ ಇದ್ದಾರಂತಲ್ಲ. ಅಸಮಾಧಾನಗಳು ಇಂಥ ಒಂದು ಸಾರ್ವಜನಿಕರಲ್ಲಿ ಹೇಳಿದಾಗ ಇವತ್ತು ಹೈಕಮಾಂಡ್ ಆಗಿರ್ತಕ್ಕಂಥ ನಮ್ಮ ಸುರ್ಜೇವಾಲಾ ಸಾಹೇಬರು ಬಂದಿದ್ದಾರೆ, ವೈಯಕ್ತಿಕವಾಗಿ ಅವ್ರ ಜೊತೆ ಮಾತನಾಡ್ತಿದ್ದಾರೆ. ಸೊ ಈ ಥರದ್ದು ಏನೋ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳಿಗೆ ಪರಿಹಾರನ ಕಂಡುಹಿಡಿತಾರೆ. ಈ ಕಲ್ಲಿದ್ದಲು ಗಣಿ ಹಂಚಿಕೆ ವಿಚಾರದಲ್ಲಿ ತಾವೇನು ಮಾತಾಡಿದ್ರಿ, DNA ಭ್ರಷ್ಟಾಚಾರ ಇಟ್ಕೊಂಡಿರುವಂಥ ಪಕ್ಷ ಪ್ರತಿನಿಧಿಸುವಂಥ ಲಾಡ್ ಅವರು ಏನೇನೋ ಮಾತಾಡ್ತಾರೆ, ಆಧಾರ ಇಲ್ಲ. ಜೋಶಿ ಅವರು ಯಾವ್ದು ಆಧಾರ ಇಲ್ಲ ಅಂತ ಹೇಳ್ತಾರಂತೆ. ಗಣಿ ಹಂಚಿಕೆ ಇದೆಯಲ್ಲ, ಒಂದೇ ಒಂದು ಯಾವುದೇ ಇನ್ಸ್ಪೆಕ್ಷನ್ ಇಲ್ಲದೇ ನಾವು ಸಂಪೂರ್ಣ ಆನ್ಲೈನ್ ಮೂಲಕ ಮಾಡಿದ್ದೀವಿ. ಅವ್ರ ಕಾಲದಾಗಿಂದ ಈಗ ಅವ್ರು ನೆನೆಸ್ಕೊಳ್ತಾ ಇದ್ದಾರೆ. ಹೇಳಿದ್ದು ಈಗ ಕರೆಕ್ಟ್ ಹೇಳಿದ್ರು, ಹೌದಲ್ಲ? ಕೋಲ್ ಸ್ಕ್ಯಾಮ್ ಆಯ್ತು ಅಂತ ಹೇಳಿದ್ರು ಯಾರು? BJP ಅವರು, ಹೌದಲ್ಲ? ಈ ಕೋಲ್ ಸ್ಕ್ಯಾಮ್ ವರದಿ ಯಾರು ಕೊಟ್ಟಿದ್ದಾರೆ? ಕೋಲ್ ಸ್ಕ್ಯಾಮ್ ವರದಿ ಯಾರು ಕೊಟ್ಟಿದ್ದಾರೆ? ಈಗ ಏನ್ರಿ ಕೋಲ್ ಸ್ಕ್ಯಾಮ್ ವರದಿ ಯಾರು ಕೊಟ್ಟಿದ್ದಾರೆ? ಕೋಲ್ ಸ್ಕ್ಯಾಮ್ ವರದಿನಲ್ಲಿ ಏನಿಲ್ಲ ಅಂತ ಹೇಳಿ 2G ಸ್ಕ್ಯಾಮ್ ಆಗಿರ್ಬೋದು, ಕೋಲ್ ಸ್ಕ್ಯಾಮ್ ಆಗಿರ್ಬೋದು, 11 ವರ್ಷ ಅವಧಿಯಲ್ಲಿ ಎಲ್ಲ ಅವರೇ ಮಾಡಿರ್ತಕ್ಕಂಥ ಇಲಾಖೆ. ಯಾರ್ದು ಇಲಾಖೆ? ಸರ್ಕಾರದ ಇಲಾಖೆಯವರು. ಇವತ್ತೇನು ಮಾಹಿತಿ ಕೊಟ್ಟಿದ್ದಾರೆ? ಏನು ಮಾಹಿತಿ ಕೊಟ್ಟಿದ್ದಾರೆ? ದೇರ್ ಈಸ್ ನಥಿಂಗ್. ಯಾವ ರೀತಿಯಂಥ ಫ್ರಾಡ್ ಆಗಿಲ್ಲ. ಮನಮೋಹನ್ ಸಿಂಗ್ ಸಾಹೇಬ್ರ ಹೆಸರ ಮೇಲೆ ಗೂಬೆಯನ್ನು ಕುಂದಿರಿಸಿದ್ರು. ಮನಮೋಹನ್ ಸಿಂಗ್ ರವರಿಗೆ ಈ ದೇಶದ, ಈ ಪ್ರಪಂಚದ ಒನ್ ಆಫ್ ದ ಫೈನಾನ್ಷಿಯಲ್ ಟೆಕ್ನೋಕ್ರಾಟಿಗೆ ಟೆರರಿಸ್ಟ್ ಅಂತ ಹೇಳಿದ್ರು ಇವರು ಪುಣ್ಯಾತ್ಮರು. ಅದ್ರ ಬಗ್ಗೆ ಕ್ಷಮೆನೂ ಕೇಳಿಲ್ಲ. ಯಾವ BJP ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು, ಪ್ರಧಾನಮಂತ್ರಿ ಸಾಹೇಬರು ಕೂಡ ಇವತ್ತು ನಮ್ಮ ಮನಮೋಹನ್ ಸಿಂಗ್ರವರು ಅವರಿಗೆ ಟೆರರಿಸ್ಟ್ ಅಂತ ಕೂಡ ಹೇಳಿರ್ತಕ್ಕಂಥದ್ದು ಇದೆ. ಬೇಕಿದ್ರೆ ತೆಗೆದು ನೋಡ್ರಿ. ಇವತ್ತು ಆ ರಿಪೋರ್ಟು ಏನೋ ರಿಪೋರ್ಟ್ ಬಂದಿದ್ದ ಕೇಂದ್ರ ಸರ್ಕಾರದ ರಿಪೋರ್ಟ್ನಲ್ಲಿ ಇವತ್ತು ಕೋಲ್ ಸ್ಕ್ಯಾಮ್ ಏನಾಗಿಲ್ಲ ಅಂತ ಹೇಳಿದ್ದಾರೆ. ಇದು ನಮ್ಮ ವರದಿ ಬಂತು. ಇವರು 11 ವರ್ಷದ ಅವಧಿಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಮೈನಿಂಗ್ ಕೊಟ್ಟಿದ್ದಾರೆ, ಯಾವ್ದು ಎಷ್ಟು ಇಂಪೋರ್ಟ್ ಆಗಿದೆ, ಕೋಲು ಕಳೆದ 10 ವರ್ಷದಿಂದ ಎಷ್ಟು ಇಂಪೋರ್ಟ್ ಆಗಿದೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಕೇಳಿ, ಅದ್ರ ಮುಂದೆ ಮತ್ತೆ ಚರ್ಚೆ ಮಾಡೋಣ ಅಂತ. ಅದೇ ರೀ, ಅದು ಹೇಳ್ತಾರು. ಇದು ಬಿಡ್ರಿ, ದೇಶದ ಬಗ್ಗೆ ಮಾತಾಡಕ್ಕೆ ಕೇಳ್ರಿ. ಪವರ್ಫುಲ್ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಪವರ್ಫುಲ್ ಇಲ್ಲ. ವಿಶ್ವಗುರು ಪವರ್ಫುಲ್ ಅಂತ ಹೇಳ್ಕೊಂಡು ತಿರುಗಾಡಿದ್ರೆ ಎಲ್ಲಿಗೆ ನಾವು ಇವತ್ತು? ಅದ್ರ ಬಗ್ಗೆ ಚರ್ಚೆ ಮಾಡ್ರಿ. ಯಾವ್ದು ಇಂಪಾರ್ಟೆಂಟ್ ಇಶ್ಯೂಸ್ ಇದಾವಲ್ಲ, BJP ಏನು ಮಾಡ್ತಾರೆ ಅಂತಂದ್ರೆ ಇಶ್ಯೂನ ಕ್ರಿಯೇಟ್ ಮಾಡ್ತಾರೆ. ಯಾಕಂದ್ರೆ ಬೇಸಿಕ್ ಇಶ್ಯೂಗಳನ್ನ ಕೇಳಬಾರ್ದು ಅವರಿಗೆ. ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟಲ್ಲಿ 4 ಜನ ಫೋಟೋ ಅವ್ರು ತೋರಿಸಿದ್ರು. ಯಾರು ತೋರಿಸಿದ್ರು ಫೋಟೋ? ಏನ್ರಿ, ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ನಲ್ಲಿ 5-6 ಜನ ಟೆರರಿಸ್ಟ್ ಫೋಟೋಗಳು ತೋರಿಸಿದ್ರು. ಯಾರು ತೋರಿಸಿದ್ರು? ಏನಾಯ್ತು ಅದ್ರ ಬಗ್ಗೆ ಕೇಳ್ಬೇಕಲ್ಲ. ಅದ್ಯಾಕೆ ಬಿಡ್ಬೇಕು ನಾವು? ಪ್ರತಿ ಸಲ ಬಂದ್ರೆ ಅದನ್ನೇ ಕೇಳ್ರಿ. ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥದ್ದು ಇದ್ರ ಬಗ್ಗೆ ಕೇಳ್ಬೇಕಲ್ವಾ? ಯಾಕೆ ಕೇಳಂಗಿಲ್ಲ ನಾವು? ಅದನ್ನು ಕೇಳಿದ್ಮೇಲೆ ಮುಂದೆ ಅದ್ರ ಬಗ್ಗೆ ಅವ್ರು ಬೇರೆ ಪ್ರಶ್ನೆ ಮಾಡಲಿ. ಸುಮ್ಮನೆ ಯಾವುದೋ ಕೆಲಸಕ್ಕೆ ಬರೋದು, ಸುಮ್ಮನೆ ತೊಗೊಳೋದು, ಸಣ್ಣ ವಿಷಯಗಳು ಎಲ್ಲರೂ ದಿನ ಬೆಳಗ್ಗೆ ಸಾಯಂಕಾಲ ಮಾತಾಡ್ಬಿಡೋದು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಏನು ಹೇಳಿದ್ರು? ಹೈಕಮಾಂಡ್ ಅಂತಕ್ಕಂಥ ಅರ್ಥ ನಮಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ನಮ್ಮ ಪಕ್ಷದ ಯಾವುದೇ ವಿಚಾರಗಳನ್ನ ಅವ್ರಿಗೆ ಹೇಳ್ತಕ್ಕಂಥದ್ದಿದೆ. ಅಧ್ಯಕ್ಷರಿದ್ದರೂ ಕೂಡ ನಮಗೆ ಹೈಕಮಾಂಡ್ ಅಂತಕ್ಕಂಥದ್ದು ಅವರು ಗೌರವಪೂರ್ವಕ ಹೇಳಿರ್ತಕ್ಕಂಥದ್ದು. ಅದನ್ನೇ ಭಾಳ ದೊಡ್ಡ ಚರ್ಚೆನ ಭಾರಿ ಪವರ್ಫುಲ್ ಅಂತ ನಾವು ಹೇಳ್ತೀವಿ. ನಿಮ್ದೇನು ಪವರ್ಫುಲ್ ಐತೆ? ಇವ್ರದ್ದೇನು ಪವರ್ಫುಲ್ ಇಂಜಿನ್ಗಳು ಅಲ್ಲ? ನೋಡಿವಲ್ಲ ಎಲ್ಲ ಏನೇನು ಹೋಗಿ ಮಾತನಾಡ್ತಾರೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ನೋಡ್ರಿ, ದೇಶದ ಏನು ಸಮಸ್ಯೆಗಳಿದಾವೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ವಿನಾ ಹೊರತು ಯಾವ್ದು ಇರೋದಿಲ್ಲ ಅದನ್ನೇ ಬಹಳ ಜಾಸ್ತಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರೋದು. ಯಾವ್ದು ಬ್ಯಾಡ ಇರ್ತದೆ ಅದನ್ನೇ ಒಂದು ಅಜೆಂಡಾ ಪುಷ್ ಮಾಡೋದು. ಭಾರತ ಜನಕ್ಕೆ ಅದ್ರ ಬಗ್ಗೆ ಮಾತನಾಡ್ಸೋದಿದೆ. ಈ ಟ್ರಿಕ್ ಬಿಟ್ರೆ ಈ ಟ್ರಿಕ್ ಹೊರಗೆ ಬರಕ್ಕೆ ಹೇಳ್ರಿ. ಚೈನಾಗೆ ಇಂಡಿಯಾಗೆ ಹೋಲ್ಸ್ಕೊಂಡು ಮಾತಾಡೋಣ. ಇವತ್ತು DAP ಸಿಗ್ತಲ್ಲ, ರೈತರ ಕಾಂಪ್ಲೆಕ್ಸ್ ಸಿಗ್ತಲ್ಲ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು ಚೈನಾ ಪ್ರಮುಖವಾಗಿ ಇವ್ರು ಹೇಳ್ತಾ ಇದ್ರು, ಚೈನಾ ಪ್ರಾಡಕ್ಟ್ನ ನೀವು ಬೈಕಾಟ್ ಮಾಡ್ರಿ ಅಂತ ಇವಾಗ ಹೇಳಿದ್ರು ನರೇಂದ್ರ ಮೋದಿ ಸಾಹೇಬ್ರು. ಇಂಪೋರ್ಟ್ ಮಾಡ್ರಿ ಯಾರು? ಪ್ರಧಾನಮಂತ್ರಿ ಸಾಹೇಬ್ರು ಕೇಳ್ಬೇಕಲ್ಲ. ಇಂಪೋರ್ಟ್ ಮಾಡೋದು ಇವರೇ ಬಂದು ಹೇಳ್ತಾರೆ ಚೈನಾ ಪ್ರಾಡಕ್ಟ್ ಯೂಸ್ ಮಾಡಬೇಡ್ರಿ ಅಂತ ಹೇಳಿ. ಯಾಕೆ ಹೇಳ್ತೀರಿ ನೀವು? ಇವಾಗ 11 ವರ್ಷ ಏನು ಮಾಡ್ತಿದ್ರಿ? ಚೈನೀಸ್ ಪ್ರೆಸಿಡೆಂಟ್ ಕರ್ಕೊಂಬಂದು ತೊಟ್ಲಾಗ ನೀವೇ ತೂಗ್ತಿದ್ರಲ್ಲ. ಅವಾಗ ಚೈನೀಸ್ ಪ್ರೆಸಿಡೆಂಟ್ ಕರ್ಕೊಂಬಂದು ಮನೆಗೆ ತೊಟ್ಲಾಗ ತೂಗ್ದವ್ರು ಯಾರು? ತೂಗ್ದವ್ರು? ಇವತ್ತು ಹೇಳ್ತೀರಾ ಚೈನೀಸ್ ಪ್ರಾಡಕ್ಟ್ ತಗೋಬೇಡ್ರಿ ಅಂತ ಹೇಳಿ? ಯಾಕಂದ್ರೆ $150 ಬಿಲಿಯನ್ ಆಗಿದೆ ಇವತ್ತು ಇಂಪೋರ್ಟ್. ಅದಕ್ಕೆ ಇವಾಗ ಶುರು ಆಯ್ತಾ ನಿಮ್ದು? ನೋಡ್ರಿ, ನಂದು ಒಂದೇ ಇದೆ,
ನಮ್ಗೆ ಯಾವ್ದು ವೈಯಕ್ತಿಕವಾದಂತ ವಿಚಾರ ಇಲ್ಲ, ದೇಶದ ವಿಚಾರ ಇದೆ, ಪ್ರಶ್ನೆಗಳು ಕೇಳ್ತಕ್ಕಂಥದ್ದು ಅಧಿಕಾರ ಇದೆ. ನಾವು ಯಾರನ್ನ ವೈಯಕ್ತಿಕವಾಗಿ ಮೋದಿ ಸಾಹೇಬ್ರಿಗೆ ಬೈದಿಲ್ಲ, ಬೈಯಕ್ಕೂ ಹೋಗಲಿಲ್ಲ. ಯಾವ್ದು ಬಿಜೆಪಿ ಮುಖಂಡ್ರೆ ನಾವು ಹಗುರವಾಗಿ ಮಾತನಾಡಿಲ್ಲ. ನಾವು ಕೇಳ್ತಕ್ಕಂಥದ್ದು ಕೇಳ ಪ್ರಶ್ನೆ ಬಿಟ್ರೆ ಬೇರೆ ಏನು ಕೇಳ್ತಲ್ಲ ಅಂತ ಈ ಸಂದರ್ಭದಲ್ಲಿ